ಮೊದಲು ಈ ಶ್ರೀರಾಮನು ಹೀಗೇಕೆ ಎಂದು ಏನೇನೋ ತರ್ಕಿಸಿಕೊಂಡಿದ್ದ ಸಕಲರೂ ಈಗ ಅಬ್ಬಾ ಸೀತಾದೇವಿಯ ಮಹಿಮೆ ಎಂದು ಆಶ್ಚರ್ಯಪಡುತ್ತಿದ್ದರೆ ಹೊರತು ಅದರ ನಿಜತತ್ವಗಳನ್ನು ಅರಿತುಕೊಳ್ಳಲು ಸಾಧ್ಯವಾಗಲಿಲ್ಲ. ಅದನ್ನು ಊಹಿಸಿಕೊಂಡ ಶ್ರೀರಾಮನು ಹಾಗೆಯೇ ತನ್ನ ಸುತ್ತಲೂ ಇದ್ದ ಎಲ್ಲರನ್ನೂ ಉದ್ದೇಶಿಸಿ, ಅಯ್ಯ ಸುಗ್ರೀವಾದಿ ಕಪಿವೀರರೇ, ವಿಭೀಷಣಾದಿ ದಾನವ ಶ್ರೇಷ್ಠರೇ, ಇಲ್ಲಿ ನನ್ನ ವ್ಯವಹಾರದ ಕುರಿತು ನಿಮಗೆಲ್ಲರಿಗೂ ಸಖೇದಾಶ್ಚರ್ಯವಾಗಿದೆ ಎಂಬುದನ್ನು ನಾನು ಅರಿತುಕೊಂಡಿದ್ದೇನೆ. ನೀವಾರೂ ಅನ್ಯಥಾ ಭಾವಿಸಬಾರದು. ನನ್ನ ನಡತೆಯ ನಿಜಾಂಶವನ್ನು ನನ್ನವರೇ ಆಗಿರುವ ನಿಮ್ಮಲ್ಲಿ ಸರ್ವತಾ ವಿಷದ ಪಡೆದಿರಲಾರೆನು. ಈ ನನ್ನ ಸೀತೆಯು ಬರುತ್ತಿದ್ದಾಗಲೇ ನಾನು ಅವಳನ್ನು ಓಡಿ ಬಂದು ಸ್ವೀಕರಿಸಬಹುದೆಂದು ನಿಮ್ಮಲ್ಲಿ ಕೆಲವರಾದರೂ ಊಹಿಸಿಕೊಂಡಿರಬಹುದು. ಅಲ್ಲದೆ ನಿಷ್ಠುರರಾಗಿ ಆಕೆಯಲ್ಲಿ ನಡೆದುಕೊಂಡಾಗ ಎಲ್ಲರೂ ನನ್ನ ಮೇಲೆ ಅಸಮಾಧಾನಗೊಂಡಿರಬೇಕು. ನನ್ನ ತಮ್ಮನಾದ ಲಕ್ಷ್ಮಣನಿಗೆ ಕೂಡ ಅಯ್ಯೋ ಅನ್ನಿಸಿದೆ. ಪರಮಜ್ಞಾನಿಯಾದ ಆಂಜನೇಯನು ಕೂಡ ಯಾಕೆ ಹೀಗೆ ಎಂದು ಎಣಿಸಿದ್ದಂತೆ ಕಂಡಿತು. ಆಗ ಅಷ್ಟು ನಿಷ್ಠುರನಾಗಿದ್ದವನು ಈಗ ಇಷ್ಟು ಮೇರೆ ಮೀರಿ ವರ್ತಿಸುತ್ತಿರುವುದನ್ನು ನೋಡಿ ನೀವೆಲ್ಲ ಏನು ತಿಳಿದಿರುವಿರೋ? ಅದು ಸಾಮಾನ್ಯ ದೃಷ್ಟಿಯಿಂದ ಸರಿಯಾದುದೇ ಆಗಿದೆ. ನಾನು ಇಷ್ಟು ವಿಪರೀತವಾಗಿ ವರ್ತಿಸಬಾರದಿತ್ತು ಅಲ್ಲವೇ? ನಿಮ್ಮೆಲ್ಲರ ಸಮಕ್ಷ ಪತ್ನಿಯನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿರುವುದು ಸ್ವಲ್ಪ ವಿಶೇಷವೆಂದೇ ಕಾಣಬಹುದು. ಆದರೆ ನನಗೆ ಹಾಗೆಯೇ ಮಾಡದೆ ನಿವೃತ್ತಿ ಇಲ್ಲ. ಈ ನನ್ನ ಸೀತೆಯ ಮೇಲೆ ಎಲ್ಲಿಲ್ಲದ ಅಭಿಮಾನ, ಆದರ, ಗೌರವ, ಅಷ್ಟೇ ಮೆಚ್ಚುವ ಪ್ರೀತಿ ಸಹ ರಕ್ತಗತವಾಗಿ ಹೊಂದಿ ಹೋಗಿದೆ. ಅಲ್ಲದಿದ್ದರೆ ಮಾರೀಚನ ಮಾಯೆಯನ್ನು ಅಟ್ಟುತ್ತಾ ನಾನು ಹೋಗುತ್ತಿರಲಿಲ್ಲ. ಆದರೆ ನನಗೆ ಈ ಸೀತೆಗಿಂತಲೂ ಧರ್ಮದ ಮೇಲೆ ಇನ್ನಷ್ಟು ವಾತ್ಸಲ್ಯವು ಹೆಚ್ಚು. ಪುರುಷನು ತನ್ನ ಜೀವನದಲ್ಲಿ ಪುರುಷಾರ್ಥಗಳನ್ನು ಸಂಚಯಿಸಿಕೊಳ್ಳುವುದು ಮುಖ್ಯವು. ಧರ್ಮ, ಅರ್ಥ, ಕಾಮಗಳಲ್ಲಿ ಸತಿಪತಿಯರು ಒಬ್ಬರನ್ನೊಬ್ಬರು ಅತಿಕ್ರಮಿಸಬಾರದು. ಆ ಹೊಣೆಯು ಪುರುಷನಲ್ಲಿ ಹೆಚ್ಚು. ಸ್ತ್ರೀಯು ತನ್ನ ಪತಿಯ ಆಜ್ಞಾನುವರ್ತಿಯಾಗಿರುವುದರಿಂದ ಅವಳನ್ನು ಅದರಂತೆ ವರ್ತಿಸುವ ಹಾಗೆ ನಡೆಸಿಕೊಳ್ಳುವುದು ಅವನ ಕರ್ತವ್ಯವು. ಧರ್ಮವೇ ಮೊದಲ ಪುರುಷಾರ್ಥವಾಗಿರುವುದರಿಂದ ಅದನ್ನು ಮೀರಿದ ಅರ್ಥವಾಗಲಿ ಕಾಮವಾಗಲಿ ಶುದ್ಧವಾದುದಲ್ಲ. ಅದು ಖಂಡಿತವಾಗಿಯೂ ಪರಿಗ್ರಹವಲ್ಲ, ತ್ಯಾಜ್ಯವೇ ಆಗಿದೆ. ನನ್ನ ಹೆತ್ತ ತಾಯಿಯಾದ ಕೌಸಲ್ಯಾದೇವಿಯವರು ನನ್ನೊಂದಿಗೆ ಕಾಡಿಗೆ ಬರುತ್ತೇನೆಂದು ಅಳುತ್ತಿದ್ದಾಗ ಮಗನಾದ ನಾನೇ ಪತಿ ಸೇವೆಯೇ ಸತಿಗೆ ಭೂಷಣ ಎಂದು ಮುಂತಾಗಿ ನಿವೇದಿಸಿಕೊಂಡು ಅವರನ್ನು ಸಮಾಧಾನಪಡಿಸಿದ್ದೇನೆ. ಆದರೆ ಅದೇ ಮಾತಿಗೆ ಕೊಟ್ಟು ಬಿದ್ದು ಸಹಧರ್ಮಚಾರಿಣಿಯಾಗಿ ತಾನೂ ಬರುತ್ತೇನೆಂದು ಹಠ ಮಾಡಿದ್ದ ಈ ಜಾನಕಿಯನ್ನು ಜತೆಯಲ್ಲಿ ಕರೆದುಕೊಂಡು ಬರಬೇಕಾಯಿತು. ಧರ್ಮವನ್ನು ಉಪದೇಶಿಸತಕ್ಕ ನಾವು ಅದನ್ನು ಸರ್ವತಾ ಆಚರಿಸಬೇಕಲ್ಲದೆ ಇನ್ನಿತರರಿಗೂ ಹಾಗೆ ಆಚರಿಸಲು ಅವಕಾಶವನ್ನು ಕೊಡಬೇಕಾದುದು ನ್ಯಾಯವು. ಯಾವುದನ್ನೇ ಪಡೆಯುವುದಿದ್ದರೂ ನಾವು ನಮ್ಮ ಅರ್ಹತೆಯಿಂದ ಅದನ್ನು ಪಡೆದುಕೊಳ್ಳಬೇಕು. ಆ ಅರ್ಹತೆಯು ಧರ್ಮಯುಕ್ತವಾಗಿರಬೇಕು. ಅರ್ಹತೆ ಇರದೆ ಇಂದ್ರ ಪದವಿಯೇ ಒಮ್ಮೆ ಪ್ರಾಪ್ತಿಸಿದರೂ ಅದರಿಂದ ನಮ್ಮ ಸರ್ವನಾಶವಲ್ಲದೆ ಬೇರೆಯಲ್ಲ. ಧರ್ಮವಿರಹಿತವಾದ ಅರ್ಥ ಕಾಮಗಳು ತುಚ್ಛವಾಗಿರುವುದರಿಂದ ಅಂಥವುಗಳನ್ನು ಬಯಸುವುದು ಕೂಡ ತಪ್ಪು. ಧರ್ಮಯುಕ್ತವಾಗಿ ಏನಿದೆಯೋ ಅದೆಲ್ಲವನ್ನೂ ನಾವು ಪಡೆಯೋಣ. ಅದನ್ನು ವಿರೋಧಿಸಬಂದ ಯಾವ ಶಕ್ತಿಯನ್ನೇ ಆದರೂ ನಾವು ಸದೆಬಡಿದು ನಮ್ಮದನ್ನು ಪಡೆದು ಅನುಭವಿಸೋಣ. ಈ ಸೀತೆಯನ್ನು ಪಣವನ್ನು ಗೆದ್ದೇ ನಾನು ವರಿಸಿದ್ದು. ಅಂತೆಯೇ ನನ್ನ ಅರ್ಹತೆಯಿಂದ ಅವಳು ನನ್ನ ಧರ್ಮಪತ್ನಿಯಾಗಿ ವರಿಸಿ ಮದುವೆಯಾದುದು. ಅವಳು ಅವಳ ಅರ್ಹತೆಯಿಂದಲೇ ನನ್ನೊಂದಿಗೆ ಕಾಡಿಗೆ ಬಂದುದು. ಅವಳು ಅಪಹೃತಳಾದ ಮೇಲೆ ರಾವಣಾದಿಗಳನ್ನು ಮರ್ದಿಸಿಯೇ ಆದರೂ ನನ್ನ ಅರ್ಹತೆಯಿಂದ ಮರಳಿ ಇವಳನ್ನು ನಾನು ಪಡೆಯಬೇಕಾದುದು ವಿಹಿತವು. ಆದರೆ ಮರಳಿ ನನ್ನನ್ನು ಸೇರಬೇಕಾದ ಸೀತೆಯು ಅವಳ ಅರ್ಹತೆಯಿಂದಲೇ ನನ್ನನ್ನು ಸೇರುವುದು ಧರ್ಮವು. ಆಕೆಗೆ ಅರ್ಹತೆ ಇಲ್ಲವಾದರೆ ಅವಳು ನನ್ನನ್ನು ಸೇರಲೂಬಾರದು. ನಾನು ಪತ್ನಿ ಎಂಬ ಪ್ರೀತಿಯಿಂದ ಅವಳನ್ನು ಸೇರಿಸಿಕೊಳ್ಳಲೂಬಾರದು. ಅದು ಧರ್ಮವಲ್ಲ. ತಾನು ನಿರ್ದೋಷಿ ಎಂದು ಅವಳು ತಿಳಿದಿದ್ದರೂ ಲೋಕವು ಮೆಚ್ಚುವಂತೆ ಅವಳು ತನ್ನ ಅರ್ಹತೆಯನ್ನು ವ್ಯಕ್ತಪಡಿಸಬೇಕಾದುದು ಧರ್ಮವು. ನಾನು ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕಾದುದು ನ್ಯಾಯವು. ಧರ್ಮಪತ್ನಿಯೇ ಆಗಿದ್ದರೂ ಅಪಹೃತಳಾದ ಆಕೆಯ ಅರ್ಹತೆಯನ್ನು ನಾನು ಪ್ರತ್ಯಕ್ಷವಾಗಿ ತಿಳಿದಲ್ಲದೆ ಆಕೆಯು ತಿಳಿಯಪಡಿಸಿದ್ದಲ್ಲದೆ ಮರಳಿ ಸ್ವೀಕರಿಸಿಕೊಳ್ಳುವುದು ನನಗಾಗಲಿ ಅವಳಿಗಾಗಲಿ ಭೂಷಣವೇ ಅಲ್ಲ. ಆದುದರಿಂದ ನಾನು ಅವಳಿಗೆ ಅವಕಾಶವನ್ನಿತ್ತು ಅವಳು ನನ್ನ ಪಾವಿತ್ರ್ಯವನ್ನು ತೋರಿಸಿಕೊಟ್ಟ ಮೇಲೆಯೇ ಹೀಗೆ ಸ್ವೀಕರಿಸಿಕೊಳ್ಳಬೇಕಾಗಿ ಬಂತು.
ನಿಷ್ಠುರವಾಗಿ ನಾನು ವರ್ತಿಸುವುದು ಅವಳಿಗಾಗಿ ಅಲ್ಲದೆ ನನಗಾಗಿ ಅಲ್ಲ. ಅದನ್ನು ಅವಳು ಅರ್ಥ ಮಾಡಿಕೊಂಡಿದ್ದರಿಂದ ಕಾರ್ಯವು ಸುಗಮವಾಗಿ ಸಾಗಿತು. ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಬಹುದು ಎಂದು ನಾನು ಆಡಿದ್ದೆನು. ನನ್ನನ್ನು ಸೇರಬೇಕೆಂದು ಆಕೆಯ ಇಷ್ಟ ಆದುದರಿಂದ ಅಗ್ನಿಯು ತನ್ನನ್ನು ರಕ್ಷಿಸಲಿ ಎಂದು ಅವಳು ಪ್ರಾರ್ಥಿಸಿದಳು. ಅಗ್ನಿಯು ರಕ್ಷಿಸಿದನು. ಅವಳ ಇಷ್ಟವು ಪೂರೈಸಿತು. ಮತ್ತೆ ನಾನು ಅವಳನ್ನು ಹೀಗೆಯೇ ಕರೆದುಕೊಳ್ಳುವುದು ನ್ಯಾಯವು. ಮೊದಲಿಗೆ ಹೀಗೆ ನಾನು ಕರೆದುಕೊಳ್ಳಬಹುದೆಂದು ಎಣಿಸಿದ್ದವರಿಗೆ ಸ್ವಲ್ಪ ತಡವಾಗಿ ಇದನ್ನು ನೋಡುವಂತಾಯಿತು. ಆದರೆ ನನಗೂ ನನ್ನ ಸೀತೆಗೂ ಬಹುಕಾಲದ ಮೇಲಾದರೂ ಬರುವ ದುರ್ಯಶವು ತಪ್ಪಿತು. ಅಂತೆಯೇ ಮನಸ್ಸು ಈಗಲೇ ಶುದ್ಧವಾಗಿ ನಾವು ಸರಿಯಾಗಿಯೇ ನಡೆದುಕೊಂಡೆವು ಎಂದಾಯಿತು. ನಾನು ನನ್ನ ಧರ್ಮಪತ್ನಿಯನ್ನು ಅವಳ ಅರ್ಹತಾ ವ್ಯಕ್ತತೆಯನ್ನು ಕಂಡೇ ಪರಿಗ್ರಹಿಸಿಕೊಂಡಿದ್ದೇನೆ ಎಂದು ಗಂಭೀರವಾಗಿ ನುಡಿದು ಸೀತೆಯ ಕೈ ಹಿಡಿದೇ ಆ ಅಗ್ನಿಗೆ ಪ್ರದಕ್ಷಿಣೆ ಬಂದು ಜತೆಯಾಗಿ ನಮಸ್ಕರಿಸಿದನು. ಎಲ್ಲರ ಮನಸ್ಸಿಗೂ ಎಲ್ಲಿಲ್ಲದ ಆನಂದವಾಯಿತು. ಪ್ರತಿಯೊಬ್ಬರೂ ಬಂದು ಸೀತಾರಾಮರಿಗೆ ನಮಸ್ಕರಿಸಿದರು. ಎಲ್ಲವನ್ನು ನೋಡಿದ ತ್ರಿಜಟೆಯು ಪರಮ ಸಂತೋಷದಿಂದ ಸರಮೆಯ ಭುಜವನ್ನು ತಟ್ಟಿ ತಟ್ಟಿ ಆನಂದದಿಂದ ಕಣ್ಣೊರೆಸಿಕೊಳ್ಳುತ್ತಿದ್ದಳು. ವಿಭೀಷಣನು ಒಪ್ಪಿಸಿದ ಯಾವತ್ತೂ ವಸ್ತು ಒಡವೆಗಳನ್ನು ಪಾರಿತೋಷಕವಾಗಿ ಅವನಿಗೆ ಶ್ರೀರಾಮನು ಅರ್ಪಿಸಿಬಿಟ್ಟನು. ಆಗ ವಿಭೀಷಣನು ಕೈಜೋಡಿಸಿಕೊಂಡು, ಸ್ವಾಮಿ, ರಾಜ್ಯವನ್ನೇ ನೀನು ಕೊಟ್ಟು ಕರುಣಿಸಿದವನು. ಅದರಿಂದಲೇ ಕಿಂಚಿತ್ತನ್ನು ನಾನು ಕಾಣಿಕೆಯಾಗಿ ಕೊಟ್ಟರೆ ಮತ್ತೆ ಅದನ್ನೇ ಬಹುಮಾನವಾಗಿ ನನಗಿತ್ತೆ. ಬೇಡವೆಂಬ ಹಕ್ಕೇ ನನಗಿಲ್ಲ. ನಿನ್ನ ಆಜ್ಞೆಯಂತೆ ನಡೆಯತಕ್ಕವನು ನಾನು. ಆದರೂ ನನ್ನದೊಂದು ಭಿನ್ನಹವಿದೆ. ನಮ್ಮ ಪುಷ್ಪಕವನ್ನು ಕುಬೇರನಿಂದ ನನ್ನಣ್ಣನು ಸೆಳೆದು ತಂದುದು. ಅದನ್ನು ನಾನಿಟ್ಟುಕೊಳ್ಳುವುದು ಭೂಷಣವಲ್ಲ. ಪುರುಷೋತ್ತಮನಾದ ನಿನಗೆ ಅದನ್ನು ಅರ್ಪಿಸುತ್ತೇನೆ. ನನಗೆ ಅರ್ಹತೆ ಇಲ್ಲದ ಆ ವಾಹನವನ್ನು ನಿನಗಲ್ಲದೆ ಮತ್ತಾರಿಗೆ ನಾನು ಸಮರ್ಪಿಸಲಿ? ದಯವಿಟ್ಟು ಅದನ್ನು ಒಪ್ಪಿಸಿಕೊಳ್ಳಬೇಕು. ಅಲ್ಲದೆ ಎಲ್ಲ ಕಪಿವೀರರಿಗೂ ನಿಮಗೂ ಒಂದು ಔತಣವನ್ನು ಮಾಡಿಸಿದರೆ ಆದೀತೆಂದು ಒಂದು ಒಳವಾಸೆಯು ನನ್ನನ್ನು ಬಾಧಿಸುತ್ತದೆ. ಸ್ವಾಮಿ, ಅಷ್ಟಕ್ಕೆ ಅನುಜ್ಞೆಯಾಗಬೇಕು ಎಂದು ಪ್ರಾರ್ಥಿಸಿಕೊಂಡನು. ಶ್ರೀರಾಮನು, ವಿಭೀಷಣ, ವಿಮಾನವು ನಮಗೂ ಭೂಷಣವಲ್ಲ. ಆದರೆ ನೀನು ಸಮರ್ಪಿಸುವುದರಿಂದ ಒಮ್ಮೆ ನಾವು ನಮ್ಮ ಅಯೋಧ್ಯೆಯವರೆಗೆ ಹೋಗಿ ಅಲ್ಲಿಂದ ಮತ್ತೆ ಅದನ್ನು ಕುಬೇರನಿಗೆ ಅರ್ಪಿಸತಕ್ಕವರು. ಅದಕ್ಕಾಗಿ ನೀನಿತ್ತುದನ್ನು ಒಮ್ಮೆ ಉಪಯೋಗಿಸಿಕೊಳ್ಳುವುದಕ್ಕಾಗಿ ಮಾತ್ರ ಸ್ವೀಕರಿಸುತ್ತೇನೆ. ನಾವು ರಥಗ್ರಹಣ ಮಾಡಿರುವುದರಿಂದ ಪುರವನ್ನು ಪ್ರವೇಶ ಮಾಡಲಾರೆವು. ನಮಗೆ ಭೋಜನವೂ ನಿಷಿದ್ಧ. ಆದರೆ ನಿನ್ನ ವಾಂಛಿತವನ್ನು ಪೂರ್ಣವಾಗಿ ನಿರಾಕರಿಸಲು ನಮಗೆ ಸಮ್ಮತವಿಲ್ಲ. ಸುಗ್ರೀವಾದಿ ನನ್ನವರಿಗೆ ಔತಣವಿತ್ತು ನಿನ್ನ ಅಪೇಕ್ಷೆಯಂತೆ ಸತ್ಕರಿಸು. ನಮಗೆ ಬಂದಂತಾಯಿತು. ನಾವು ಕೃತಜ್ಞರು ಎಂದು ನುಡಿದನು. ವಿಭೀಷಣನು ಮತ್ತೆ ಯಾವ ಮಾತನ್ನು ಆಡಲಾರದವನಾಗಿ ಕೈಜೋಡಿಸಿಕೊಂಡು ಅಪ್ಪಣೆ ಎಂದನು. ಅಷ್ಟರಲ್ಲಿ ಪುಷ್ಪಕವೂ ಅಲ್ಲಿಗೆ ಬಂದುದರಿಂದ ಅದನ್ನು ಶ್ರೀರಾಮನಿಗೆ ಒಪ್ಪಿಸಿಕೊಳ್ಳುವಂತೆ ಹೇಳಿ ವಿಭೀಷಣನು ಮತ್ತೊಮ್ಮೆ ವಂದಿಸಿದನು. ಶ್ರೀರಾಮನು ಅವನನ್ನು ಹಿಡಿದೆತ್ತಿ ತಲುಕಿಸಿ ಆ ಮಹಾವಿಮಾನವನ್ನು ಸ್ವೀಕರಿಸಿಕೊಂಡನು. ಆನಂದ ಭರಿತನಾಗಿ ಶ್ರೀರಾಮನಿಂದ ಅಪ್ಪಣೆ ಪಡೆದು ವಿಭೀಷಣನು ತನ್ನವರೊಂದಿಗೆ ತನ್ನ ಅರಮನೆಯತ್ತ ಹೊರಟನು. ವಿ ಎನ್ ಭಾಗವತ್ ಬರಬಳ್ಳಿ.